ಇನ್ನು ಬೆಳ್ಳಂಬೆಳಗ್ಗೆ ರಾಜ್ಯದ ಹಲವು ಕಡೆ ಲೋಕಾಯುಕ್ತ ದಾಳಿ ಆಗ್ತಾ ಇದ್ದು ಬರೀ ಚಿಕ್ಕಮಗಳೂರು ಮಾತ್ರವಲ್ಲದೆ ಬೆಂಗಳೂರು, ಕಲಬುರಗಿ ಹಾಗೆ ವಿಜಯಪುರದಲ್ಲಿ ಕೂಡ ಲೋಕ ಅಧಿಕಾರಿಗಳು ರೇಡ್ನಲ್ಲಿ ನಿರತರಾಗಿದ್ದಾರೆ. ಬೆಂಗಳೂರಿನಲ್ಲಿ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ದಾಳಿಯಾಗಿದ್ದು ಬಿಬಿಎಂಪಿಯ ಎಕ್ಸಿಕ್ಯೂಟಿವ್ ಎಂಜಿನಿಯರ್ಗೆ ಲೋಕ ಶಾಕ್ ಕೊಟ್ಟಿದೆ. ಪಾಲಿಕೆ ಎಂಜಿನಿಯರ್ ಪ್ರಕಾಶ್ಗೆ ಕೂಡ ಲೋಕಾಯುಕ್ತ ಶಾಕ್ ಕೊಟ್ಟಿದ್ದು ಅವರಿಗೆ ಸಂಬಂಧಪಟ್ಟಂತ ಕಚೇರಿ ಹಾಗೆ ಮನೆ ಸೇರಿದಂತೆ ನಗರದ ಒಟ್ಟು 5 ಕಡೆ ಲೋಕ ದಾಳಿ ಆಗ್ತಾ ಇದೆ. ಗೋವಿಂದರಾಜನಗರ ವಿಭಾಗದ ಎಕ್ಸಿಕ್ಯೂಟಿವ್ ಎಂಜಿನಿಯರ್ ಪ್ರಕಾಶ್ರ ಮನೆ ಹಾಗೆ ಕಚೇರಿ ಮೇಲೆ ದಾಳಿ ಆಗ್ತಾ ಇದ್ದು ನಾಗರಬಾವಿ, ಗೋವಿಂದರಾಜನಗರ ಹಾಗೆ ಯಲಹಂಕ ಭಾಗಗಳಲ್ಲಿ ಲೋಕ ಅಧಿಕಾರಿಗಳಿಂದ ದಾಳಿ ಆಗ್ತಿರುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಏನ್ ಐಷಾರಾಮಿ ಬಂಗ್ಲೆ ನೋಡ್ತಾ ಇದ್ದೀವಿ ನಾವಿದೀಗ, ಕಾರ್ಗಳು, ಐಷಾರಾಮಿ ಮನೆಗಳು, ಇದರ ಜೊತೆಗೆ ಅವರ ಮನೆಯಲ್ಲಿ ಎಷ್ಟು ಖಜಾನೆಯನ್ನ ಸಂಪತ್ತನ್ನ ಸೇರಿಸಿಟ್ಟಿದ್ದಾರೆ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೋಕ ಅಧಿಕಾರಿಗಳ ದಾಳಿಯ ಬಳಿಕವೇ ಮಾಹಿತಿ ಲಭ್ಯ ಆಗಬೇಕಾಗಿದೆ. ಈಗಾಗಲೇ ನಾನು ಮೆನ್ಷನ್ ಮಾಡಿದ ಹಾಗೆ ಅವರ ಇನ್ಕಮ್ಮು ಹಾಗೆ ಅವರಿಗಿರುವಂತಹ ಆಸ್ತಿ ಇದ್ಯಾವುದಕ್ಕೂ ಟ್ಯಾಲಿ ಆಗದೆ ಇರುವಂತಹ ಸಂದರ್ಭದಲ್ಲಿ ಹೆಚ್ಚಾಗಿ ಇಂತಹ ಲೋಕಾಯುಕ್ತ ದಾಳಿಗಳು ಆಗುವಂಥದ್ದು. ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ವೆಂಕಟೇಶ್, ಬೆಳ್ಳಂಬೆಳಗ್ಗೆ ಲೋಕ ಅಧಿಕಾರಿಗಳು ದಾಳಿಯನ್ನ ಮಾಡ್ತಾ ಇರೋದು, ಯಾವೆಲ್ಲ ಅಧಿಕಾರಿಗಳು, ಇವ್ರ ಮೇಲೆ ಇರುವಂತಹ ಆರೋಪ, ಎಷ್ಟು ಸಂಪತ್ತು ಅನ್ನುವಂಥದ್ದು ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಹೋಗುತ್ತೆ. ಪ್ರಜ್ವಲ, ಬೆಳಗ್ಗೆನೆ ಕೂಡ ಭ್ರಷ್ಟ ಅಧಿಕಾರಿಗಳಿಗೆ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ದಾಳಿಯ ಸಂದರ್ಭದಲ್ಲಿ ಕೆಲವು ದಾಖಲೆಗಳ ಕೂಡ ಸಿಕ್ಕಿರುವಂತದ್ದು. ಈಗ ಅದನ್ನ ಪರಿಶೀಲನೆ ಮಾಡುವಂತಹ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಈಗ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಎಇ ಆಗಿರುವಂತಹ ಪ್ರಕಾಶ್ ಅವರ ನಿವಾಸ, ಕಚೇರಿ ಸೇರಿದಂತೆ ಅವರಿಗೆ ಸೇರಿದಂತಹ ಒಂದು ನಿವಾಸಗಳೇನಿದೆ ಅದರ ಮೇಲೆ ಈಗ ಅಧಿಕಾರಿಗಳು ದಾಳಿಯನ್ನ ಮಾಡಿ ಒಂದು ದಾಖಲೆಗಳನ್ನ ಪರಿಶೀಲನೆ ಮಾಡುವಂತಹ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಸದ್ಯ ಈಗ ಅವರ ಮೇಲೆ ಸಾಕಷ್ಟು ಆರೋಪ ಬಂದಿರುವಂತದ್ದು, ಅಂದ್ರೆ ಅಸಮತೋಲನ ಆಹಾರ ಅಂತ ಹೇಳಿದ್ರೆ ಈ ಸಂಪತ್ತನ್ನ ಪಡೆದುಕೊಂಡಿದ್ದಾರೆ, ಹಾಗಾಗಿ ಸಾಕಷ್ಟು ಹಣಕ್ಕೆ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅನ್ನುವಂತ ಆರೋಪಗಳು ಕೇಳಿ ಬಂದ ಹಿನ್ನೆಲೆ ಲೋಕಾಯುಕ್ತ ಅಧಿಕಾರಿಗಳಿಗೂ ಕೂಡ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಒಂದು ಕಂಪ್ಲೇಂಟ್ ಅನ್ನ ಆಧಾರದ ಮೇಲೆ ಕೂಡ ಈ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡು ಇವತ್ತು ದಾಳಿಯನ್ನ ಮಾಡಿದ್ದಾರೆ. ದಾಳಿಯ ಸಂದರ್ಭದಲ್ಲಿ ಏನೆಲ್ಲ ಸಿಗಬಹುದು ಅನ್ನುವಂತಹ ನಿರೀಕ್ಷೆ ಕೂಡ ಅವ್ರಿಗೂ ಇದೆ. ಯಾಕಂದ್ರೆ ಈ ಪ್ರಕರಣಕ್ಕೆ ಅವರ ಮನೆ ಇರ್ಬೋದು, ಅವರು ಬಂಗ್ಲೆ ಸೇರಿದಂತೆ ಅವರ ಬಳಿ ಅವರು ಬಳಸ್ತಾ ಇದ್ದಂತಹ ಕಾರ್ಗಳೇನಿದೆ ಅವೆಲ್ಲವನ್ನು ಕೂಡ ಈಗ ಪರಿಶೀಲನೆ ಮಾಡುವಂತ ಕೆಲಸಕ್ಕೆ, ಅಂದ್ರೆ ಆ ಒಂದು ಪತ್ರಗಳೇನಿದೆ, ದಾಖಲೆ ಪತ್ರಗಳನ್ನ ಪರಿಶೀಲನೆ ಮಾಡ್ತಾರೆ. ಅಂದ್ರೆ ಅವರು ಕೆಲಸಕ್ಕೂ ಸೇರೋದಕ್ಕೂ ಮುಂಚೆ ಇದ್ದಂತಹ ಆದಾಯ, ಈಗಿನ ಅವರ ಆದಾಯ, ಅವರ ಕುಟುಂಬಸ್ಥರಿಗೆ ಸೇರುವಂತಹ ಒಟ್ಟು ಆಸ್ತಿ ಮೌಲ್ಯ ಎಷ್ಟಿದೆ, ಮತ್ತೆ ಅವರು ಬಳಸಿರುವಂತಹ ಅವರು ಉಪಯೋಗಿಸ್ತಾ ಇರುವಂತಹ ಚಿನ್ನ ಬೆಳ್ಳಿ ಆಗಿರಬಹುದು, ಮತ್ತೆ ಮನೆ ಆಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಒಂದು ದಾಖಲೆಗಳನ್ನ ಪರಿಶೀಲನೆ ಮಾಡಬೇಕು ಆ ಕೆಲಸಕ್ಕೂ ಕೂಡ ಈಗ ಮುಂದಾಗಿದ್ದಾರೆ. ಸದ್ಯ ನಾಗರಬಾವಿಯಲ್ಲೂ ಕೂಡ ಈಗ ಪರಿಶೀಲನೆ ಕಾರ್ಯ ಮುಂದುವರೆದಿರುವಂತಹದ್ದು. ಸಂಜೆವರೆಗೂ ಕೂಡ ಈ ಒಂದು ಪರಿಶೀಲನೆ ಕಾರ್ಯ ಮುಂದುವರಿತೆ. ಅದರಲ್ಲಿ ಏನೆಲ್ಲ ಸಿಗುತ್ತೆ ಮತ್ತು ಎಷ್ಟು ಅಕ್ರಮವಾಗಿ ಸಂಪಾದನೆ ಮಾಡಿದ್ದಾರೆ ಅನ್ನೋದು ಕೂಡ ತಿಳಿದು ಬರುತ್ತೆ. ಪ್ರಜ್ವಲ. ರೈಟ್ ವೆಂಕಟೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.